ಹಲೋ, ವೆಲ್ಕಮ್ ಟು ನಿವೇದ್ ಎಜುಕೇಶನಲ್ ಚಾನಲ್. ಈಗಾಗಲೇ ಹಿಂದಿನ ವಿಡಿಯೋಗಳಲ್ಲಿ ಹೇಳಿರೋ ಥರ ಇನ್ಮೇಲೆ ಡೈಲಿ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ರಿಲೇಟೆಡ್ ಆಗಿರೋಂಥ ವಿಡಿಯೋಸ್ ಈ ಚಾನಲ್ಲಿ ಬರ್ತಾನೆ ಇರುತ್ತೆ. ಇದರಲ್ಲಂತೂ ಬೇರೆ ಮಾತಿಲ್ಲ. ಈಗ ಹಾಟ್ ಟಾಪಿಕ್ ಆಗಿರೋದು ನಮ್ಮದು ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ VAO ಎಕ್ಸಾಮ್ ರಿಕ್ರೂಟ್ಮೆಂಟ್ ಬಗ್ಗೆ. ಇದು ಎಲ್ಲರೂ ಬಿಟ್ಟಿದ್ದಾರೆ ಅಂತಿದ್ದಾರೆ, ಬಿಡ್ತಾರೆ ಅಂತಿದ್ದಾರೆ. KE ಇಂದ ಇನ್ನೂ ಬಿಟ್ಟಿಲ್ಲ, ಬಿಡ್ತಾರೆ ಹತ್ರದಲ್ಲಿ. ಅದಕ್ಕೆ ಬಿಟ್ಮೇಲೆ ಪ್ರಿಪೇರ್ ಆಗೋದಕ್ಕಿಂತ ಈಗ್ಲಿಂದಾನೇ ಪ್ರಿಪೇರ್ ಆದ್ರೆ ಒಳ್ಳೇದಲ್ವಾ? ಸೊ ಎಲ್ಲರೂ ಪ್ರಿಪೇರ್ ಆಗಿ ಎಲ್ಲ ಓದ್ತಾ ಇರಿ. ಅದಕ್ಕೆ ಎಜುಕೇಶನ್ ಎಲಿಜಿಬಿಲಿಟಿ ಬಂದ್ಬಿಟ್ಟು PUC ಇದಿರಬೇಕು. ಮತ್ತೆ ಸಾಮಾನ್ಯ ವರ್ಗದವರಿಗೆ 18ರಿಂದ 35 ವರ್ಷ. 35 ವರ್ಷದ ಮೇಲೆ ಇರೋದಿಲ್ಲ. ಮೀಸಲಾತಿ ವರ್ಗಗಳಿಗೆ ಸ್ವಲ್ಪ ವಯಸ್ಸಲ್ಲಿ ಒಂದು ಸ್ವಲ್ಪ ಸಡಿಲಿಕೆ ಇರುತ್ತೆ. ನೆಕ್ಸ್ಟು ಕನ್ನಡ ಗೊತ್ತಿರಬೇಕು, ಕನ್ನಡ ಎಕ್ಸಾಮ್ಸ್ ಪಾಸ್ ಆಗಿರಬೇಕು. ಇದು ಮಾಮೂಲಿ ಇರೋದೆ. ಸೊ ನೆಕ್ಸ್ಟ್ ಎಕ್ಸಾಮ್ ಪ್ಯಾಟರ್ನ್ ಬಂದ್ಬಿಟ್ಟು ರಿಟರ್ನ್ ಎಕ್ಸಾಮ್ ಇರುತ್ತೆ. ಮತ್ತೆ ರಿಟರ್ನ್ ಎಕ್ಸಾಮಲ್ಲಿ ಎಲ್ಲ ಕ್ಲಿಯರ್ ಆದಮೇಲೆ ದಾಖಲೆ ಪರಿಶೀಲನೆ ಇರುತ್ತೆ. ಆಗ ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ವೆರಿಫಿಕೇಶನ್ ಮಾಡ್ತಾರೆ. ನೆಕ್ಸ್ಟ್ ಎಕ್ಸಾಮ್ಸ್ ಬಂದ್ಬಿಟ್ಟು 2 ಪೇಪರ್ಸ್ ಇರುತ್ತೆ. ಇದರ ಬಗ್ಗೆ ಎಲ್ಲ ನೆಕ್ಸ್ಟ್ ವಿಡಿಯೋಲ್ಲಿ ನೋಡೋಣ. ಸೊ ಸದ್ಯಕ್ಕೆ ಇಷ್ಟು ತಿಳ್ಕೊಂಡಿರಿ. ಈಗಿಂದ ಪ್ರಿಪೇರ್ ಆಗಕ್ಕೆ ಮಾಡಿ. ಇದ್ರ ಬಗ್ಗೆ ಎಲ್ಲ ಇದ್ರ ರಿಲೇಟೆಡ್ ಎಲ್ಲ ನಾವು ಮತ್ತೆ ನೆಕ್ಸ್ಟ್ ವಿಡಿಯೋಸ್ ಹಾಕ್ತಾ ಇರ್ತೀವಿ. ಸೊ ಸಿ ಯು ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್.